ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಪೇಡಿ ಅಥವಾ ಎಸ್ ಡಿ ಮೀನಿನ ಸಾರು ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಮುಳ್ಳು ಜಾಸ್ತಿ. ಈಗ ನಾನು ಒಂದು ಅರ್ಧ ಕಡಿ ಕಾಯಿ ತೊಗೊಂಡಿದ್ದೇನೆ, ಸ್ವಲ್ಪ ಮಸಾಲ ಪೌಡ್ರ್ ಹಾಕಿದ್ದೇನೆ, ಹಾಗೂ ಒಂದು ನೀರುಳ್ಳಿ ಹಾಗೂ 7-8 ಬೇಳೆ ಬೆಳ್ಳುಳ್ಳಿ ಹಾಕಿದ್ದೇನೆ, ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣು, ಹಾಗೂ ಇದು ಒಂದು ಮೇನ್ ಇಂಗ್ರೀಡಿಯೆಂಟ್, ಮಿಸ್ ಮಾಡಬೇಡಿ, ಏನಂತ ಕೊನೆಯಲ್ಲಿ ಹೇಳ್ತೇನೆ. ನೋಡಿ, ಮಸಾಲೆ ರುಬ್ಬಿ ಆಯಿತು. ಮಸಾಲೆಗೆ ರುಬ್ಬಿ ಆಯಿತು. ಇದು ರುಬ್ಬಿ ಆದ ನಂತರ, ನುಣ್ಣಗಾದ ನಂತರ ಇದಕ್ಕೆ ನಾವು ಇದು ಜುಮ್ಮನ್ಕಾಯಿ ಅಂತಾರೆ, ಕೊಂಕಣಿಯಲ್ಲಿ ತಪ್ಪಳ ಅಂತಾರೆ, ಅದನ್ನು ಹಾಕಿ ಒಂದು ಸೆಕೆಂಡ್ ಅದನ್ನು ಮಿಕ್ಸಿ ಮಾಡಬೇಕು. ಅಷ್ಟೇ ಮಾಡಿದ್ದು ಸಾಕು. ನೋಡಿ, ಈಗ ಮಸಾಲೆಯಲ್ಲಿ ಇದು ಕಾಣ್ತಾ ಇದೆ. ಓಕೆ, ನಾವು ಹಾಕಿದ ಜುಮ್ಮನ್ಕಾಯಿ. ಈಗ ನಾನು ಮಸಾಲೆಯನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಕುದಿಲಿಕ್ಕಿಡುವ ಮುಂಚೆ ಇದಕ್ಕೆ ನಾನು ಅರ್ಧ ಈರುಳ್ಳಿ, 1-2 ಹಸಿಮೆಣಸು, ಸ್ವಲ್ಪ ಶುಂಠಿ ಹಾಕಿದ್ದೇನೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸಾರು. ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ, ಖಾರ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಚೆನ್ನಾಗಿ ಕುದಿಯುತ್ತಿರುವ ಮಸಾಲೆಗೆ ಮೀನನ್ನು ಹಾಕ್ತಾ ಇದ್ದೇನೆ. ಸುಮಾರು ಅರ್ಧ kg ಮೀನನ್ನು ಯೂಸ್ ಮಾಡಿದ್ದೇನೆ. ಈಗ ಟೇಸ್ಟಿಯಾದ ಬಿಸಿ 1 ನಿಮಿಷ ಕುದ್ರೆ ಸಾಕು, ಈ ಮೀನು ಬೇಗ ಬೇಯುತ್ತೆ. ಟೇಸ್ಟಿಯಾದ ಬಿಸಿಯಾದ ಎಸ್ ಡಿ ಅಥವಾ ಪೇಡಿ ಮೀನಿನ ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು.